ನಮಸ್ತೆ ಗೆಳೆಯರೆ. ನೀವೆಲ್ಲ ಕೇಳಿದ್ರಿ ಹಿಂದಿನ ಪರಂಪರೆಯಿಂದನೂ ಈ ಸಮುದ್ರ ಸ್ನಾನ, ಉಪ್ಪು ನೀರಿನ ಸ್ನಾನದ ಬಗ್ಗೆ ಮಾತು. ಅಮಾವಾಸ್ಯೆಗೆ ಸ್ನಾನ ಮಾಡಬೇಕು, ಹುಣ್ಣಿಮೆಗೆ ಸ್ನಾನ ಮಾಡಬೇಕಂದು ನಮ್ಮ ಹಿರಿಯರೆಲ್ಲ ಹೇಳ್ತಾರೆ. ಅದನ್ನ ನಾವು ಬೇರೆ ಬೇರೆ ಕಾರಣಾಂತರದಿಂದ ನಮಗೆ ಮಾಡಲಿಕ್ಕೆ ಆಗದೆ ಇರಬಹುದು. ಆದರೆ ಅದನ್ನು ಈಗಲೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತ ಹೇಳಿದ್ರೆ, ನಾವು ದಿನನಿತ್ಯದ ಕೆಲಸ ಮಾಡುವಾಗ, ಅಥವಾ ನಾವು ಕೆಲವು ವ್ಯಕ್ತಿಗಳ ಸಂಪರ್ಕ ಆದಾಗ, ಅಥವಾ ನಮಗೆ ನಮ್ಮ ಮನಸ್ಸಿನಲ್ಲಿಯೇ ನೆಗೆಟಿವ್ ಯೋಚನೆ ಬಂದಾಗ, ಅಥವಾ ನಕಾರಾತ್ಮಕ ವಿಷಯಗಳು ನಮ್ಮ ಸಂಪರ್ಕ ಬಂದಾಗ ನಮ್ಮಲ್ಲಿ ಒಂದು ರೀತಿ ಲೋನ್ನೆಸ್ ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಬರ್ಬೋದು. ಇದನ್ನು ಹೇಗೆ ತೆಗಿಬಹುದು ಅಂತ ಹೇಳಿದ್ರೆ, ನಾವು ನಮಗೆ ಸಮುದ್ರ ಸ್ನಾನ ಮಾಡ್ಲಿಕ್ಕಾದ್ರೆ ಸಮುದ್ರ ಸ್ನಾನ ಮಾಡ್ಬೋದು. ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಇರುವ ಕಲ್ಲುಪ್ಪನ್ನು ತೆಗೆದುಕೊಂಡು ಅದನ್ನ ನಾವು ಸ್ನಾನ ಮಾಡುವ ಒಂದು ಬಕೆಟಿಗೆ 1 ಮುಷ್ಟಿ ಆಗುವಷ್ಟು ಅಥವಾ 2 ಮುಷ್ಟಿ ಆಗುವಷ್ಟು ಹಾಕಿ, ಅದರ ಪ್ರಮಾಣದಲ್ಲಿ ನೀರನ್ನು ಬೆರೆಸ್ಕೊಂಡು ಅದನ್ನ ನಮ್ಮ ತಲೆ ಮೇಲೆ ಸುರಿದುಕೊಳ್ಬೇಕು. ತಲೆ ಮೇಲೆ ಸುರಿದುಕೊಳ್ಳುವಾಗ ಅದನ್ನ ನಾವು ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಏನು ಸಂಕಲ್ಪ ಮಾಡ್ಬೇಕಂದ್ರೆ, ಈ ನನ್ನ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿರುವಂತ ಎಲ್ಲ ನೆಗೆಟಿವ್ ಯೋಚನೆ, ನನಗೆ ಬೇಡದಿದ್ದ ಎಲ್ಲವೂ ಹೊರಟು ಹೋಗ್ತಾ ಇದೆ ಅಂತ ಇದನ್ನು ಮಾಡಿ, ಆ ನಂತರ ನಿಮಗೆ ಆಗುವ ಬೇರೆ ನೀರನ್ನು ಹೊಯ್ದುಕೊಂಡು ಸ್ನಾನ ಮಾಡಿ. ಆನಂತರ ನೀವು ಸ್ನಾನ ಮಾಡಿದಾಗ ನಿಮ್ಮಲ್ಲಿ ಆಗುವಂಥ ಬದಲಾವಣೆ, ಫ್ರೆಶ್ನೆಸ್ ಯಾವ ರೀತಿ ಇರ್ತದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯ 100 ವಿಷಯಗಳು ನಿಮಗೆ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೇರೆಯವರಿಗೆ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಥ್ಯಾಂಕ್ ಯು.